ಕತ್ತೊಂದ್ ಕಡೆ, ಶಿರ ಒಂದ್ ಕಡೆ, ತಲೆ ಒಂದ್ ಕಡೆ, ಕಾಲ್ ಒಂದ್ ಕಡೆ, ಮುಂಡ ಒಂದ್ ಕಡೆ, ರುಂಡ ಒಂದ್ ಕಡೆ ಎಲ್ಲ ಬಿದ್ದಿದೆ. ಕಳ್ಳರು ಏನು ಮಾಡೋಕ್ಕಾಗ್ಲಿಲ್ಲ. ನೋಡಿ ಇವ್ರೆ ಕಾರಯ್ಯ ಬಿಲ್ಲೆಯ, ಈ ಕಡೆ ಒಬ್ಬ ಆ ಕಡೆ ಒಬ್ಬ. ಇವರು ಸೋಲಿಗರ ಮೂಲ ಪುರುಷರು. ನೋಡಿ ಇವಾಗ ಕಾಣಿಸ್ತಾ ನೋಡಿ ಇಲ್ಲಿ. ಹೌದು. ಕ್ರಾಸ್ ಮಾಡಿ ಇಡಿ. ಏನ್ ಹೇಳಿ ಇದು? ಅದೇನೋ ನೀವು ನೋಡ್ಕೊಂಡು ಅದ್ರ ಫೋಟೋ ತಗೊಂಡು ಅದನ್ನ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ. ಜೋಗ ಕಾನ್ಸೆಪ್ಟ್ ಮಾತಲ್ಲೇ ವಿದೂಷಕ ಅಲ್ವಾ? ನೋಡಿ ಗಡ್ಡೆ ಇದೆ ನೋಡಿ, ಸ್ಟೈಲ್ ನೋಡಿ ನಿಂತಿರಿಸ್ಕೊಂಡು ಹೊಟ್ಟೆ, ಅದು ಚಡ್ಡಿ ಬೇರೆ ಹಾಕಿಲ್ಲ. ಚಡ್ಡಿ ಬೇರೆ ಗರ್ಭಗುಡಿ ಮೇಲೆನೆ ಒಂದು ದೊಡ್ಡದಾಗಿ ಮರ ಬೆಳ್ಕೊಂಡ್ಬಿಟ್ಟಿದೆ. ಇದೇನಿದು ಮೊಸಳೆನಾ? ಮೊಸಳೆ. ಇದು ವಿಭಿನ್ನವಾಗಿದೆ ಅಲ್ಲ. ದೇವಸ್ಥಾನ ಸಂಪೂರ್ಣವಾಗಿ ಅಳಿದು ಇಷ್ಟು ಮಾತ್ರ ಉಳಿದಿದೆ. ದೇವಸ್ಥಾನದ ಒಳಗಡೆ ಏನಕ್ಕೆ ತಂಪಾಗಿರುತ್ತೆ ಅಂತ ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿರೋ ಗೋಡೆ ಕಲ್ಲುಗಳು ಎಷ್ಟು ದಪ್ಪ ಇದೆ ಅಂದ್ರೆ. ಕೊಳ್ಳೇಗಾಲದಿಂದ ಮುಂದೆ ಸಾಗಿ ಕರ್ನಾಟಕ ಬಾರ್ಡರ್ನ ಬಿಟ್ಟು ಗೋಪಿನಾಥಂ ಅನ್ನೋ ಒಂದು ಪ್ರದೇಶದಿಂದ ಇನ್ನೊಂದು ಸ್ವಲ್ಪ ಒಳಗಡೆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರೋದು ನಾವೀಗ. ಆಲಂಬಾಡಿ ಅನ್ನೋ ಒಂದು ಹಳ್ಳಿಯ ಕಡೆಗೆ ಕಾಡಿನ ರಸ್ತೆಯಲ್ಲಿ ಸಾಗ್ತಾ ಇದ್ದೀವಿ. ಸರ್, ಆಲಂಬಾಡಿಯ ವಿಶೇಷತೆ ಏನಿದೆ? ಸರ್, ಆಲಂಬಾಡಿ ಅಂತ ಹೇಳಿದ್ರೆ ಆಲಂಬಾಡಿ ಅದೊಂದು ಐತಿಹಾಸಿಕ ಸ್ಥಳ ಅಂತ ನಾವು ಹೇಳ್ಬೋದು. ಇಲ್ಲಿ ಏನು ನಮ್ಮ ಪೂರ್ವಜರಿಲ್ಲೆಲ್ಲ ಇದ್ರಂತೆ. ಆ ಒಂದು ಸಂದರ್ಭದಲ್ಲಿ ಆವಾಗ ಇಲ್ಲಿ ಮಹದೇಶ್ವರರು ಬಂದು ನೆಲೆ ನಿಂತ್ಕೊಂಡಂತಹ ಒಂದು ಸಂದರ್ಭದಲ್ಲಿ ಮಹದೇಶ್ವರರ ಅಪ್ಪಟ ಭಕ್ತ ಜುಂಜೇಗೌಡರು ಅಂತ ಅವರ ಮುಖೇನ ಏನು ಮಹದೇಶ್ವರ ಅವ್ರ ಮುಖೇನ ತನ್ನ ದೇವಸ್ಥಾನವನ್ನ ನಿರ್ಮಾಣ ಮಾಡಿಸ್ಕೊಂಡ ಅಂತಕ್ಕಂಥದ್ದು ಒಂದು ಪುರಾಣ ಪ್ರಸಿದ್ಧಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಇದೆ, ವಿಷ್ಣು ದೇವಸ್ಥಾನ. ಮತ್ತೆ ಇಲ್ಲಿ ಒಂದು ಆಲಂಬಾಡಿ ಮಠ ಅಂತಾನೆ ಅದು ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಮಠ ಇದೆ. ಅದು ಇವಾಗ ಹಳ್ದೋಗಿದೆ. ಅದು ನಮ್ಮ ಪೊನ್ನಾಚಿ ಗ್ರಾಮ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು, ಆ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಹೇಳಲಾಗುತ್ತೆ. ಮತ್ತೆ ಇನ್ನೂ ಕೂಡ ತೆಲುಗುನಲ್ಲಿ ಇರ್ತಕ್ಕಂಥ ಶಾಸನಗಳು ಕೂಡ ನಾವು ನೋಡಬಹುದು. ಅದಲ್ದೇನೆ ಇಲ್ಲಿ ಶಂಕರಾಚಾರ್ಯರ ಒಂದು ಚಿತ್ರ, ರಾಮಾನುಜರ ಒಂದು ಚಿತ್ರ, ಹೀಗೆ ಅನೇಕ ವಿಶೇಷತೆಗಳನ್ನ ಇಲ್ಲಿ ನೋಡಬಹುದು ಸರ್ ನಾವು. ಕಾವೇರಿ ನೀರು ಜಾಗ ಬಿಡ್ರಿ. ಆಲಂಬಾಡಿ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಕಾಡಿನಲ್ಲಿ ಒಳಗಡೆ ಬಂದರೆ ಕಾಣಿಸೋದು ಇದೊಂದು ಕುಗ್ರಾಮ. ಇದರಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕಾಣ್ತಾ ಇದೆ ನಮಗೆ. ಆ ದೇವಸ್ಥಾನದ ವಿಶೇಷತೆ ಏನು, ಯಾವ ದೇವರಿದೆ ಅಲ್ಲಿ ಒಳಗಡೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅವ್ರ ಹೆಸರು DC. ಗ್ರಾಮಸ್ಥರು ಏನಿರ್ತಾರೆ ಅವರು 1997 ಇಲ್ಲಿ ಬಂದದ್ದು. ಅದಕ್ಕೆ ಮುಂಚೆ ಇದು ಕಂಪ್ಲೀಟ್ ಆಗಿ ಫಾರೆಸ್ಟ್. ಅದು ಅದಕ್ಕೆ ಮುಂದೆ ಯಾರಿದ್ರು, ಹೇಗಿದ್ರು, ಈ ದೇವಸ್ಥಾನ ಯಾವಾಗ ಕಟ್ಟಿದ್ರು ಯಾರಿಗೂ ಗೊತ್ತಿಲ್ಲ. ಇದು ರಂಗಸ್ವಾಮಿ ದೇವಸ್ಥಾನನಾ? ಇದೇನಕ್ಕೆ ಪಾಳು ಬಿದ್ದಿದೆ ಅಂತ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಅದು ಪಾಳು ಬಿದ್ದಿರೋದು ನಮ್ಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಬಲಿ ನೀವೇ ಹತ್ಕೋಬೇಕು ಅದನ್ನ. ನೋಡಿ ಕತ್ತೊಂದ್ ಕಡೆ, ಶಿರ ಒಂದ್ ಕಡೆ, ತಲೆ ಒಂದ್ ಕಡೆ, ಕಾಲ್ ಒಂದ್ ಕಡೆ, ಮುಂಡ ಒಂದ್ ಕಡೆ, ರುಂಡ ಒಂದ್ ಕಡೆ ಎಲ್ಲ ಬಿದ್ದಿದೆ. ಇದನ್ನ ನೀವೇ ನೋಡಿ ಅವಾಯ್ಡ್ ಮಾಡ್ಕೊಳ್ರಿ ಅಷ್ಟೇ. ಸ್ಲಿಪ್ಪರ್ ಬರ್ಬಿಡಿ ಸೈಡಲ್ಲಿ. ಇವ್ರ ದರ್ಶನ ಮಾಡ್ಬೇಕು ಯಾರೇ ಬಂದ್ರು. ಈ ದೇವ್ರ ಇಲ್ಲಿ ಬನ್ನಿ. ಹನುಮಂತಂದು. ಈ ದೇವ್ರ ದರ್ಶನ ಮಾಡ್ಬಿಟ್ಟು ನಾವೆಲ್ಲೋದ್ರು ನಮ್ಗೆ ಸಾರ್ಥಕ ಬಂತು. ಇವ್ರೊಬ್ರು ಮಾತ್ರ, ಇವ್ರೊಬ್ಬರನ್ನ ಕಳ್ಳರು ಏನು ಮಾಡೋಕ್ಕಾಗ್ಲಿಲ್ಲ. ಅಂತೆ ಅವಿವೇಕಿ ಇವನು. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹನುಮಂತನ ಒಂದು ವಿಗ್ರಹ ಇದೆ ಇಲ್ಲಿ. ಅವನು ಕಲಿಯುಗಕ್ಕೆ ಕಲಿಪುರುಷ. ಲಂಕೆ ಆರಿದವನವನು, ಲಂಕೆ ಸುಟ್ಟು ಸೂರೆ ಮಾಡಿದವನು, ಸಮುದ್ರನೇ ಆರಿ ಹೋದವನು ಅವನು. ನೋಡೋದಕ್ಕೆ ವಿಜಯನಗರ ಕಾಲದ ದೇವಸ್ಥಾನ ಅಂತ ಅನ್ನಿಸೋ ತರ ಇದೆ. ಎಲ್ಲ ಶಿಲೆಗಳಲ್ಲಿ ಕಂಬದಲ್ಲಿ ಇರ್ತಕ್ಕಂಥ ಶಿಲೆನೆಲ್ಲ ಫೋಟೋ ತಗೊಳ್ಳಿ. ಲಾಸ್ಟ್ಲಿ ನಿಮ್ಗೊಂದು ಫೋಟೋ ಕೊಡ್ತೀನಿ. ಆ ಫೋಟೋ ನೋಡ್ಬಿಟ್ಟು ನೀವು ನನ್ಗೆ ಅರ್ಥ ಹೇಳ್ಬೇಕಾದ್ರೆ ನೀವು ಸುಮ್ಮನೆ ನಿಮ್ಮನ್ನ ಬಿಡಲ್ಲ ನಾನು. ಹೌದಾ? ಅದಕ್ಕೆ ಅರ್ಥ ಹೇಳ್ಬಿಟ್ಟು ಹೋಗ್ಬೇಕು ನೀವು. ಸರಿ ಸರಿ. ಏನ್ ಕಾಣ್ಕಿದೆ ಈ ಫೋಟೋ ಅನ್ನೋದನ್ನ ನೋಡೋಣ. ನೋಡಿ ಇಲ್ಲಿ ನೋಡಿ, ಫಸ್ಟ್ ಪೂಜೆ ನಡೀತಾ ಅಲ್ವಾ? ಇಲ್ಲಿ ಪೂಜೆ ನಡೀತಾ ಇದೆ ಸರ್. ಇವ್ರು ನೋಡಿ ಇವ್ರೆ ಕಾರಯ್ಯ ಬಿಲ್ಲೆಯ, ಈ ಕಡೆ ಒಬ್ಬ ಆ ಕಡೆ ಒಬ್ಬ. ಇವರು ಸೋಲಿಗರ ಮೂಲ ಪುರುಷರು.
ಇದು ರಂಗನಾಥ ಸ್ವಾಮಿನಾ? ರಂಗನಾಥ ಸ್ವಾಮಿ. ಓ, ಸೋಲಿಗರಾದ ದೈವ. ಈ ಒಂದು ಕಾಡಿನ ಪ್ರದೇಶದಲ್ಲಿ ಸೋಲಿಗರು ತುಂಬಾ ಜನ ನಾವು ವಾಸ ಇರ್ತಾರೆ. ಮಾಡ್ಕೊಂಡಿದ್ದವ್ರಲ್ವಾ. ಹಾ, ಇದು ಬೇಡ ಸಮುದಾಯದವರು ಇದಾರ? ವ್ಯಾಸ ಬೇಡರು ಅಂತ ಅವರು ಒಳೆ ಬಿಟ್ಟು ಆ ಕಡೆ ಇದಾರ ಅವರು? ಇಲ್ಲೆಲ್ಲ ಇಲ್ಲ. ಇಲ್ಲೆಲ್ಲಾನು ಕೆತ್ತನೆಗಳನ್ನ ಕಾಣ್ಬೋದು. ಇದು ಒಳಗಡೆ ಗರ್ಭಗುಡಿ. ಹೋಗಿ ತೊಂದರೆ ಏನಿಲ್ಲ, ಹೋಗಿ ಅಲ್ಲಿ ಹೋಗಿ ಒಳಗಿದ್ದೆ. ಕರೆಕ್ಟಾಗಿ ಬೆಳಕು ಚೆನ್ನಾಗಿ ಬೀಳ್ತಾ ಇದೆ ದೇವ್ರ ಮೇಲೆ. ಇವಾಗ ಬೆಳಗಿನ ಟೈಮ್ ಅಲ್ವಾ, ಅದರಿಂದ ಬೀಳುತ್ತೆ, ಬೀಳಲ್ಲ. ಹೌದು, ನನ್ಗೆ ಗೊತ್ತು. ಈ ಕಡೆ ಎಡಗಡೆ ಇರುವಂತದ್ದು ಯಾವ್ದು ದೇವರು? ತೊಳಸಮ್ಮ, ಲಕ್ಷ್ಮಮ್ಮ, ತೊಳಸಮ್ಮ. ಹೌದಾ? 2 ಜನ. ರಂಗಸ್ವಾಮಿ ಮಧ್ಯ ಇರೋರು ರಂಗಸ್ವಾಮಿ. ಈ ಕಡೆ ನೋಡಿ ನೋಡಿ, ಇವಾಗ ಕಾಣಿಸ್ತಾ ನೋಡಿ ಇಲ್ಲಿ. ಕ್ರಾಸ್ ಮಾಡಿ ಇಡಿ, ಇವಾಗ ಕಾಣಿಸ್ತೆ ನೋಡಿ ಇಲ್ಲಿ. ಹೌದು. ನೋಡಿ ಇಲ್ಲಿ ಡೋರು DC ಸಾಹೇಬ್ರವ್ರು ಕೊಟ್ರ ಆರ್ಡ್ರು ಇದು. ಒಳಗಡೆ ಒಂದು ಮರ ಬೆಳ್ಕೊಂಡಿದೆ. ನೋಡಿ ಇದು 2 ಓಪನ್ ಆಗಿದೆ ನೋಡಿ, ಕಂಬ ಕಟ್ಟಾಗಿದೆ. ಕಟ್ಟಾಗಿದೆ ಇದು. ಒಂದು ವರ್ಷದಲ್ಲಿ ಒಂದು 100, 150, 200 ಮದುವೆ ಆಗುತ್ತೆ ಈ ದೇವಸ್ಥಾನದಲ್ಲಿ. ಹೌದಾ? ಎಲ್ಲ ಇಲ್ಲಿರೋರು ಮದುವೆ ಮಾಡ್ತಾರೆ ನೋಡಿ. ಎಲ್ಲೆಲ್ಲಿ ಇವರೆಲ್ಲ ಬಂದಿಲ್ಲ ಮದುವೆ. ಇದು ಶಂಕರಾಚಾರ್ಯರು ಇರ್ಬೋದು ಅನ್ಸುತ್ತೆ. ಅವ್ರೆ ಶಂಕರಾಚಾರ್ಯರ? ನೋಡಿ ಇಲ್ಲಿ ಬನ್ನಿ. ಏನ್ ಹೇಳಿ ಇದು? ಅದೇನೋ ನೀವು ನೋಡ್ಕೊಂಡು ಅದನ್ನ ಫೋಟೋ ತಗೊಂಡು ಅದನ್ನ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ. ನೀವು ಹೇಳಿ ನನಗೆ ಏನು ಅರ್ಥ ಅಂತ ಅದು. ಇದು ಈ ಶಿಲೆ ಒಳಗೆ ಎಲ್ಲ ಶಿಲೆನೂ ಗೇಯ್ದುಬಿಟ್ಟು ಇದೊಂದು ಶಿಲೆ ಅವ್ರ ಎತ್ತಕ್ಕಾಗಿ ಮಾಡಿದ್ರು. ಈ ರೀತಿ ಹೃದಯ ಏನಕ್ಕಾಗಿ ತಿದ್ದಿದ್ರು. ಈ ಹೃದಯ ತಿದ್ದಿರೋದಕ್ಕೋಸ್ಕರ ನೀವು ಇದನ್ನೇ ನೀವೇ ಪರಿಶೀಲನೆ ಮಾಡಿ ಅರ್ಥಜ್ಞಾನದಲ್ಲಿ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ. ಹೌದಾ? ಹೃದಯನ ಅದು? ಇದನ್ನ ಲಜ್ಜಾಗೌರಿ ಅಂತ ಹೇಳ್ತಾರೆ. ಲಜಾಗೌರಿತ ಅದು ಶಿಲೆ ಕೂತಿರೋ ಸ್ಥಾನದಲ್ಲಿ ಯಾವ ಸ್ಥಾನದಲ್ಲಿ ಕೂತಿದೆ, ಹೌದು ಹೌದು, ಯಾವ ಮಟ್ಟದಲ್ಲಿ ಕೂತಿದೆ. ಹೌದಲ್ವಾ? ಜೋಗ ಕಾನ್ಸೆಪ್ಟ್ ಆ ಕಾಲದಲ್ಲಿ ವಿದೂಷಕ ಅಲ್ವಾ? ನೋಡಿ ಗಡ್ಡೆ ಇದೆ, ನೋಡಿ ಸ್ಟೈಲ್ ನೋಡಿ ನಿಂತಿರಿಸ್ಕೊಂಡು ಹೊಟ್ಟೆ, ಅದು ಚಡ್ಡಿ ಬೇರೆ ಹಾಕಿಲ್ಲ. ಚಡ್ಡಿ ಬೇರೆ ನೋಡಿ, ಅದು ಜೋಕರ್ ಕಾನ್ಸೆಪ್ಟ್ ಅನ್ನೋದು ಅವಾಗಲೇ ಇತ್ತು. ಅದು ನಗು ನೋಡಿ ಮುಖದಲ್ಲಿ ಅಲ್ವಾ? ಮತ್ತೆ ಇಲ್ಲಿ 4 ಹಸುಗಳು ನಿಂತಿರೋದು, ಒಂದರಿಂದ ಒಂದು ಪಕ್ಕದಲ್ಲಿ ಒಂದು. ಹಾಗೆ ಇಲ್ಲಿ ಕೆಳಗಡೆ ಒಂದು ವಿದೂಷಕನ ಕೆತ್ತನೆ ಇದೆ, ಕೂರ್ಮ. ಇಲ್ಲಿ ಶ್ರೀಕೃಷ್ಣ ಮರದ ಮೇಲೆ ಇರುವಂಥದ್ದು. ಗೋಪಿಕಾ ಸ್ತ್ರೀಯರ ಬಟ್ಟೆ ತೊಗೊಂಡೋಗಿ ಮರದ ಮೇಲೆ ಇರ್ತಾರಲ್ಲ, ಆ ಒಂದು ಚಿತ್ರಣ ಅನಿಸುತ್ತೆ ಇದು. ಈ ಕಡೆ ಎಲ್ಲ ಗೋಡೆಗಳು ಬಿದ್ದೋಗಿವೆ. ಗರ್ಭಗುಡಿ ಮೇಲೆನೆ ಒಂದು ದೊಡ್ಡದಾಗಿ ಮರ ಬೆಳ್ಕೊಂಡ್ಬಿಟ್ಟಿದೆ. ಕೋತಿಗಳು ಮಿಥುನ ಭಂಗಿಯಲ್ಲಿರುವಂಥದ್ದು. ಬೇರೆ ಬೇರೆ ಪ್ರಾಣಿಗಳ ಚಿತ್ರಣ ತೋರಿಸಿದ್ದಾರೆ. ಒಂದೊಂದು ಕಂಬದಲ್ಲೂ ಕೆಲವೊಂದು ವಿಭಿನ್ನವಾಗಿರುವಂಥದ್ದು ಇವೆ. ಇಲ್ಲೊಂದು ಆನೆ. ಇದೇನಿದು? ಮೊಸಳೆನಾ? ಮೊಸಳೆ. ಇದು ವಿಭಿನ್ನವಾಗಿದೆ ಅಲ್ಲ? ನೋಡ ಅಲ್ಲಿ ಮೀನು. ಏನ್ ಕಾರಣ ಇರ್ಬೋದು ಇದಕ್ಕೆ? ಅದು ಗೊತ್ತಿಲ್ಲ. ಅಲ್ಲಿ ನೋಡ, ಇಲ್ಲಿ ಮೊಸಳೆ, ಅಲ್ಲಿ ಮೀನು. ಓಕೆ, ಚೆನ್ನಾಗಿದೆ. ತುಂಬಾ ಎಲ್ಲ ಪ್ರಾಣಿಗಳ ಚಿತ್ರಗಳಿದೆ. ಇಲ್ಲಿ ಕುದುರೆ ಇದೆ, ಅಲ್ಲಿ ಆನೆ ಇದೆ, ಇಲ್ಲೂ ಆನೆ ಇದೆ, ಮತ್ತೆ ಇಲ್ಲಿ ಕೋತಿಗಳಿವೆ. ಮಧ್ವಾಚಾರ್ಯದ ಒಂದು ಕಾಲದಲ್ಲಿ ತುಂಬಾ ಒಳ್ಳೆಯ ದೇವಸ್ಥಾನ ಅನ್ಸುತ್ತಿದ್ದು. ನಾವೀಗ ಇರೋಂತಹ ಸ್ಥಳ ಆಲಂಬಾಡಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನದಲ್ಲಿದ್ದೀವಿ. ಹಾಳಾಗೋಗಿರ್ತಕ್ಕಂತಹ ಒಂದು ದೇವಸ್ಥಾನ. ಇದನ್ನ ನಾವು ನೋಡಿದ್ರೆ ಇದು ತುಂಬಾ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ಅಂದ್ರೆ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿದಂತಹ ದೇವಸ್ಥಾನ. ಅಂದ್ರೆ ಇಲ್ಲಿ ವಿಷ್ಣುವಿನ ಎಲ್ಲ ಅವತಾರಗಳು ಕೂಡ ಇರ್ತಕ್ಕಂಥದ್ದನ್ನ ನೋಡ್ಬೋದು. ನಾವು ಪ್ರತಿ ಕಂಬಗಳ ಮೇಲೆ ನೋಡಿದ್ರೆ ತುಂಬಾ ಒಂದು ವರ್ಣರಂಜಿತವಾದಂತಹ ಚಿತ್ರಗಳನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಆದ್ರೆ ಇಂತಹ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಇವತ್ತು ಅಳಿವಿನ ಅಂಚಿನಲ್ಲಿದೆ.
ಇದನ್ನ ಮತ್ತೆ ಏನೋ ಜೀರ್ಣೋದ್ಧಾರ ಮಾಡಬೇಕು ಅಂತೆಲ್ಲ ನಿರ್ಧಾರ ಆಗಿತ್ತು ಅಂತ ನಾವು ಇಲ್ಲಿನ ಏನು ಇಲ್ಲಿ ಗ್ರಾಮಸ್ಥರು ಏನಿದ್ದಾರೆ ಅವರ ಮುಖೇನ ನಾವು ತಿಳ್ಕೊಂಡಿದ್ದೀವಿ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಒಂದು ಜೀರ್ಣೋದ್ಧಾರ ಆಗಿಲ್ಲ. ಇಲ್ಲಿ ಈ ದೇವಸ್ಥಾನವನ್ನು ನಾವು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಇಲ್ಲಿ ಮಧ್ವಾಚಾರ್ಯರ ಒಂದು ಚಿತ್ರ ಇರ್ತಕ್ಕಂಥದ್ದು, ಶಂಕರಾಚಾರ್ಯರ ಚಿತ್ರ, ಮತ್ತೆ ಕೆಲವು ಕಾಲ್ಪನಿಕ ಪ್ರಾಣಿಗಳು, ಮತ್ತೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅವತಾರಗಳಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಪಾರ್ವತಿ, ಶಿವ, ಆಂಜನೇಯ, ಹೀಗೆ ಇದರ ಸುತ್ತ ನೋಡಿದ್ರೆ ನಿಜವಾಗ್ಲೂ ಇದು ಒಂದು ಕಣ್ಣೀರು ಬರ್ತಕ್ಕಂತಹ ಒಂದು ಸಂಗತಿ ಅಂತ ಹೇಳ್ಬೋದು. ಇದರ ಬಗ್ಗೆ ಇಂತಹ ದೇವಸ್ಥಾನಗಳು ಅನೇಕ ಕರ್ನಾಟಕದಲ್ಲಿ ಕಂಡು ಬರ್ಬೋದು. ಆದರೆ ಇದ್ರ ಬಗ್ಗೆ ಏನು ಆರ್ಕಾಲಜಿಸ್ಟ್ ಸ್ವಲ್ಪ ಆರ್ಕಾಲಜಿಸ್ಟ್ ಸಂಸ್ಥೆ ಇದ್ರ ಬಗ್ಗೆ ನೋಡಿ ಇಂತಹ ಒಂದು ದೇವಸ್ಥಾನಗಳ ಒಂದು ಕುರುಹನ್ನ ಹುಡುಕಿ ಇದರ ಇತಿಹಾಸವನ್ನ ಕೆದಕಿದ್ರೆ ಇದು ಏನು ಯಾವ ಕಾಲದ್ದು, ಯಾರು ಕಟ್ಸಿದ್ದು, ಯಾರಿಗೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಖಂಡಿತ ಗೊತ್ತಾಗುತ್ತೆ. ದೇವಸ್ಥಾನ ಸಂಪೂರ್ಣವಾಗಿ ಅಳಿದು ಇಷ್ಟು ಮಾತ್ರ ಉಳಿದಿದೆ. ಅದ್ರ ಮೇಲೆ ಇಷ್ಟು ದೊಡ್ಡ ಮರ ಬೆಳೆದಿದೆ ಅಂದರೆ ಎಷ್ಟು ವರ್ಷಗಳಿಂದ ಬೆಳೆದಿದೆಯೋ ಗೊತ್ತಿಲ್ಲ. ಇದು ಗೋಡೆಗಳೆಲ್ಲ ಬಿದ್ದೋಗಿದೆ. ನಿಧಿಗಳರು ಕೂಡ ಏನಾದರೂ ಇದೆ ಅಂತ ಹುಡ್ಕೋದಕ್ಕೆ ಗೋಡೆಗಳನ್ನ ಬೆಳೆಸಿರ್ತಾರೆ. ದೇವಸ್ಥಾನದ ಒಳಗಡೆ ಏನಕ್ಕೆ ತಂಪಾಗಿರುತ್ತೆ ಅಂತ ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿರೋ ಗೋಡೆ ಕಲ್ಲುಗಳು ಎಷ್ಟು ದಪ್ಪ ಇದೆ ಅಂದರೆ ಇದೊಂದು ಲೇಯರ್ ಇದೆ, ಅದ್ರ ಮಧ್ಯದಲ್ಲಿ ಮತ್ತೆ ಇಟ್ಟಿಗೆ ಮತ್ತು ಮಣ್ಣಲ್ಲಿ ಹಾಕಿರೋವಂಥದ್ದು ಅಲ್ಲಿ ಕಾಣಿಸ್ತಾ ಇದೆ. ಅದಾದಮೇಲೆ ಮತ್ತೆ ಇನ್ನೊಂದು ಲೇಯರು ಕಲ್ಲುಗಳನ್ನ ಕಟ್ಟಿದ್ದಾರೆ. ಅದರ ಒಳಗಡೆ ಗರ್ಭಗುಡಿ ಇರುತ್ತೆ. ಎಷ್ಟು ದೊಡ್ಡ ಕಲ್ಲುಗಳು. ಕೆಲವೊಂದು ಶಾಸನಗಳನ್ನ ಕೂಡ ಕಾಣ್ಬೋದು. ಇದು ಯುನಿಸೆಸ್ ಆರ್ಕಿಯಾಲಜಿಸ್ಟ್ ಎಲ್ಲ ನೀವು ಇದು ಮಾಡಿದ್ರೆ ಇಲ್ಲೆಲ್ಲ ಹೊಲ ಮಾಡ್ತಾರೆ ಅನ್ಸುತ್ತೆ. ಇಲ್ಲೊಂದು ಶಾಸನ ಆಲ್ಮೋಸ್ಟ್ ಮಣ್ಣಲ್ಲಿ ಹೋಗಿದೆ. ಅದು ಓದಕ್ಕೂ ಆಗಲ್ಲ ಅನ್ಸುತ್ತೆ ಈಗ.